ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಶ್ಮಿತಾ. ಇವತ್ತು ನಾನು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸಿಂಪಲ್ ಆಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನೀಗ ಜಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ನಾನು ತೊಗೊಂಡಿರೋ ಕ್ವಾಂಟಿಟಿ ಇಷ್ಟು. ಮೊನ್ನೆ ಸ್ವಲ್ಪ ಸುಕ್ಕ ಮಾಡಿದ್ದೆ, ಸೊ ಸ್ವಲ್ಪ ಮಿಕ್ಕಿತ್ತು, ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಈ ಕ್ವಾಂಟಿಟಿಗೆ ನಾನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಫಸ್ಟು ಒಂದು 2 ಸ್ಪೂನು ಮೊಸರು ಹಾಕ್ತೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಲಾಸ್ಟಿಗೆ, ಅಂದರೆ ನಂಗೆ ಮರ್ತೋಗ್ಬಿಡುತ್ತೆ. ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್ ಹಾಕೋತಾ ಇದ್ದೀನಿ 1 ಸ್ಪೂನು. ನಿಮಗೆ ಕ್ವಾಂಟಿಟಿಲಿ ಬೇಕಿದ್ರೆ ನೀವು ಕಮ್ಮಿ ಮಾಡ್ಕೋಬಹುದು. ನಿಮಗೆ ಜಾಸ್ತಿ ಮಸಾಲ ಇಷ್ಟ ಇಲ್ಲ ಅಂತಂದ್ರೆ ನೀವು ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬಹುದು. ನಿಮಗೆ ಸ್ಪೈಸಸ್ ತಕ್ಕ ಹಾಗೆ ಖಾರದ ಪುಡಿ ನಾನಿಲ್ಲಿ 1-1.5 ಸ್ಪೂನ್ ಹಾಕೋತೀನಿ. ಸಾಕು. ನಾನೊಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕೋತೀನಿ. ಆದ್ಮೇಲೆ ಕಸೂರಿ ಮೇಥಿ ಒಂದಿಷ್ಟು ಹಾಕೋತೀನಿ. ಆದ್ಮೇಲೆ ಬಿರಿಯಾನಿ ಮಸಾಲ ಪೌಡರ್, ನೀವು ಮನೇಲೆ ಮಾಡಿದ್ರೆ ಅದನ್ನು ಹಾಕೋಬಹುದು. ನಾನು ಪ್ಯಾಕೆಟ್ನಿಂದ ತಗೊಂಡಿದ್ದೀನಿ, ಒಂದು 2 ಸ್ಪೂನ್ ಹಾಕೋತೀನಿ. ಇದಾದ್ಮೇಲೆ ಲಿಂಬೆ ಹಣ್ಣು ಅರ್ಧ, ಇಲ್ಲ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿನೇ ಹಿಂಡ್ಕೋಬಹುದು. ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬೇರೆ ವಾಯ್ಸ್ ಕೇಳಿಸ್ಬೋದು, ಕಾರ್ಟೂನ್ ಸಾಂಗ್ಸ್ ಈ ಥರದ್ದೆಲ್ಲ ಮಗಳದು. ಅದಿಲ್ಲದೇನೆ ವಿಡಿಯೋ ಮಾಡೋದು ತುಂಬ ಕಷ್ಟ. ಸೊ ನಿಮಗೆ ಗೊತ್ತೇ ಇರುತ್ತೆ, ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡಿಕೊಂಡು ಕಿಚನಲ್ಲಿ ಅಡುಗೆ ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟನೇ. ಸೊ ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾನು, ಯಾಕಂದರೆ ಚಿಕ್ಕ ಲಿಂಬೆ. ಓಕೆ, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು, ಈರುಳ್ಳಿನ ನಾನು ಎಣ್ಣೆಯಲ್ಲಿ ಬಾಡಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಬಾಡಿಸ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಹಾಕೋಬೇಕು. ಸ್ವಲ್ಪ ಇನ್ನೊಂದು ಇದನ್ನ ಹಾಕೋತೀನಿ. ಇದು ತುಂಬಾನೇ ರುಚಿ ಕೊಡುತ್ತೆ. ಸೆಕೆಯಲ್ಲಿ, ಈ ದುಬೈ ಸೆಕೆಗೆ ಕಿಚನಲ್ಲಿ ನಿಂತ್ಕೊಳ್ಳೋದೇ ಕಷ್ಟ. ಈ ಅಡುಗೆ ಮಾಡೋದಕ್ಕಿಂತ ಜಾಸ್ತಿ ಈ ಬಿರಿಯಾನಿ ಮಾಡೋದಕ್ಕಿಂತ ಪ್ರೊಸೀಜರ್ಗಿಂತ ಈ ಈರುಳ್ಳಿ ಬಾಡಿಸೋದೇ ನಮ್ಗೆ ತುಂಬ ಕಷ್ಟ ಆಗ್ಬಿಡ್ತು. ಸೊ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ, ಅದು ಲಾಸ್ಟಿಗೆ ಬಿರಿಯಾನಿ ಮೇಲ್ಗಡೆ ಉದುರಿಸೋಕ್ಕೆ. ಸೊ ಇಷ್ಟು ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಲ್ಲ, ಕೈನಲ್ಲೇ ಮಿಕ್ಸ್ ಮಾಡ್ತೀನಿ, ಹಂಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ನಾಳೆ ಬಿರಿಯಾನಿ ಮಾಡೋದು ಅಂತಾದರೆ ಹಿಂದಿನ ದಿನ ನೈಟೇ ನೀವು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇಲ್ಲ ಅಂದರೆ ಮಾರ್ನಿಂಗ್ 1 ಅವರ್ ಆದರೂ ಮಿನಿಮಮ್ ನೀವು ಇದನ್ನು ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಆ ಸ್ಪೈಸಸ್ ಎಲ್ಲ ಚಿಕನ್ಗೆ ಸರಿಯಾಗಿ ಹಿಡ್ದಿರಲ್ಲ. ಸೊ ನಾನು ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು 1 ಅವರ್ ತೆಗೆದಿಟ್ಬಿಡ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇದನ್ನು ಮುಚ್ಚಿಟ್ಬಿಡ್ಬೇಕು. ಇದನ್ನ ಇವಾಗ ಸೈಡಲ್ಲಿ ಇಟ್ಬಿಡ್ತೀನಿ. 1 ಅವರ್ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ನೆಕ್ಸ್ಟು ರೈಸನ್ನು ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ, ಯಾಕೆಂದರೆ ಬೇಗ ಆಗಿಬಿಡುತ್ತೆ. ಇದನ್ನು ವಾಶ್ ಮಾಡ್ಕೊಳ್ಳೋಣ ಇವಾಗ. ಓಕೆ, 3-4 ಸತಿ ತೊಳೆದಿಟ್ಕೊಂಡಿದ್ದೀನಿ. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆ ರೈಸ್ ತೊಗೊಳ್ಳಿ. ನಿಮ್ಗೆ ಯಾವುದು ಊಟಕ್ಕೆ ಖುಷಿ ಅನಿಸುತ್ತೆ ನೀವು ಅದು ತೊಗೊಳ್ಳಿ. ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಓಕೆ, ರೈಸ್ ಮಾಡೋದಕ್ಕೆ ನೀರಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಮಸಾಲೆ ಐಟಮ್ ಹಾಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಆದಮೇಲೆ ಮರಾಠಿ ಮೊಗ್ಗು, ಈ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಏನು ಹೇಳ್ತೀರಾ ಅದು, ಇದನ್ನೆಲ್ಲ ಹಾಕೋತಿದ್ದೀನಿ. ಇದಕ್ಕೆ ನೀವು ಈ ನೀರಿಗೆ ಎಣ್ಣೆ ಅಥವಾ ತುಪ್ಪ ನಾನು ಅಂದರೆ ಯೂಶ್ವಲಿ ಆಮೇಲೆ ಹಾಕ್ತೀನಲ್ಲ, ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನೇ ಹಾಕ್ತೀನಿ. ಯಾಕೆಂದರೆ ರೈಸ್ ಸ್ವಲ್ಪ ಉದ್ರುದ್ರಾಗಿ ಬರಲಿ ಅಂತ. ಸೊ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ. ಸ್ವಲ್ಪ ಎಣ್ಣೆ, ಹಾಗೆ ನೀರು ಸ್ವಲ್ಪ ಕುದಿ ಬರಬೇಕು. ಯಾಕೆಂದರೆ ರೈಸನ್ನು ನಾವು ಪೂರ್ತಿಯಾಗಿ ಇಲ್ಲಿ ಈ ಪ್ರೊಸೀಜರ್ನಲ್ಲಿ ಪೂರ್ತಿಯಾಗಿ ಬೇಯಿಸಲ್ಲ. ಒಂದು
60-70% ಬೇಯಿಸ್ಬೇಕು ಅಷ್ಟೇನೆ. ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತಿರುವಾಗಲೇ ನಾವು ಅದನ್ನ ಬಾಗ್ಬಿಡ್ಬೇಕು. ಆಮೇಲೆ ನಾನು ದಮ್ ಕಟ್ಸೋದಲ್ವಾ, ಸೊ ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಪೂರ್ತಿಯಾಗಿ ಅನ್ನನ ಬೇಯಿಸಬಾರ್ದು. ಬಿರಿಯಾನಿನ ನಾನು ಐ ಥಿಂಕ್ ಥರ್ಡ್ ಟೈಮ್ ಮಾಡ್ತಿರೋದು, 3ನೇ ಸಲ ನಾನು ಇದು ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದ್ದೆ, ಸೆಕೆಂಡ್ ಟೈಮು ಮಾಡಿದವಾಗ ಇವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಇನ್ನೊಂದ್ಸಲ ಪಲಾವ್ ಟೈಪ್ ಮಾಡ್ತಾರಲ್ಲ ಆ ಟೈಪ್ ಮಾಡಿದ್ದೆ. ಇವ್ರಿಗೆ ಈ ತರ ಅಂದ್ರೆ ದಮ್ ಬಿರಿಯಾನಿ ಇಷ್ಟ ಆಗಿತ್ತು. ಸೊ ಹೇಗೋ ಸ್ವಲ್ಪ ಚಿಕನ್ ಇದ್ದಿತ್ತು, ಅದನ್ನ ಗ್ರೇವಿ ಮಾಡೋ ಬದಲು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅಂದ್ರೆ 3ನೇ ಸಲ ಮಾಡ್ತಿದ್ದೀನಿ. ನೀರು ಕೊದಿತಾ ಇದೆ, ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಗೊತ್ತಿಲ್ಲ ಬೇರೆಯವರೆಲ್ಲ ವೈಟ್ ರೈಸ್ ಮಾಡುವಾಗ ಉಪ್ಪನ್ನ ಹಾಕ್ತಾರೋ ಇಲ್ವೋ, ಕೆಲವರು ಹಾಕಲ್ಲ ಅಂತೆ, ಬಟ್ ನಾನು ಹಾಕ್ತೀನಿ, ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಅನ್ಸ್ಬಿಡುತ್ತೆ. ಸೊ ಉಪ್ಪು ಹಾಕಿದ್ದೀನಿ, ಸಾಲ್ಟ್ ಆಸ್ ಪರ್ ಟೇಸ್ಟ್. ಹೀಗೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕೋತೀನಿ. ನೀವು ಫ್ರೈ ಮಾಡಿಬಿಟ್ಟು ಲಾಸ್ಟ್ ಹಾಕೋಬಹುದು, ಅದು ಹಾಕ್ತೀನಿ, ಬಟ್ ಇವಾಗ್ಲೂ ಸ್ವಲ್ಪ ರೈಸ್ ಜೊತೆ ಹಾಕ್ತಿದ್ದೀನಿ. ನೋಡಿ ಮಧ್ಯ ಮಧ್ಯ ಬಂದ್ಬಿಡ್ತಾಳೆ ನೋಡಕ್ಕೆ. ಓಕೆ, ಇದು ಇವಾಗ ಬೆಂದಿದೆ, ಸ್ವಲ್ಪ ಇನ್ನೂ ಬಾಕಿ ಇದೆ. ಸೊ ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ಬಾಗ್ಬಿಡೋಣ. ಚೆನ್ನಾಗಿ ಬಂದಿದೆ. ನೋಡಿ ಬಾಗ್ ಬಿಟ್ಕೊಂಡಿದೀನಿ. ಊರಲ್ಲೆಲ್ಲ ಆದ್ರೆ ಈ ರೀತಿ ಕೆಳಗಡೆ ಬಾಗ್ತಿರಲ್ಲ, ಆ ರೀತಿ ಬಾಗ್ದವಾಗ ಹೆಚ್ಚೊತ್ತು ಹಾಗೆ ಇಡ್ಬೇಡಿ, ಅದು ಬೇಗ ಸಾಫ್ಟ್ ಆಗ್ಬಿಡತ್ತೆ. ಇನ್ನು ಈ ರೀತಿ ಆದ್ರೆ ಓಕೆ, ಕೆಳಗಡೆ ನೀರು ಹೋಗ್ತಾ ಇರತ್ತೆ, ಅಷ್ಟೇನು ಇದಾಗಲ್ಲ. ನೋಡಿ ತಂಪಿನ ಬೀಜ, ಈ ಹೀಟ್ಗೆ ಈ ಬಾಡಿ ತಂಪು ಮಾಡ್ಕೋತಾ ಇರ್ಬೇಕು, ಇಲ್ಲಾಂದ್ರೆ ಕಷ್ಟ, ಹುಷಾರ್ ತಪ್ಪಿಡ್ತೀವಿ. ಅವಳಿಗೆ ಮಿಡಲ್ ಏನಾರು ತಿನ್ನಕ್ ಕೊಡ್ಬೇಕು. ಹೋಗ್, ಇಲ್ಲ ಅಂದ್ರೆ ನನ್ಗೆ ಅಡುಗೆ ಮಾಡಕ್ಕೆ ಬಿಡಲ್ಲ ಅವಳು. ಅವಳಿಗೆ ಗ್ರೇಪ್ಸು, ಆಪಲ್, ಆರೆಂಜು ಹೀಗೇನಾದ್ರೂ ಕೊಡ್ತಿರ್ಬೇಕು. ಹೇಳ್ದಾಗೆ ಇದು ನಾನ್ ಮಾಡೋ ಸ್ಟೈಲ್ ನಾನು ತೋರಿಸ್ತಾ ಇರೋದು. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗತ್ತೆ ಇಲ್ಲ ಸ್ಕಿಪ್ ಮಾಡ್ಕೋಬಹುದು. ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋತಿದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಎಣ್ಣೆ, ತುಪ್ಪ ಹಾಕ್ತಿದ್ದೀನಿ, ತುಪ್ಪ. ಅದಾದ್ಮೇಲೆ ಈರುಳ್ಳಿ. ಇದು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ನಾನು ಇವಾಗ ಇಲ್ಲಿ ಲೈಟ್ ಆಗಿ ಬೇಯಿಸ್ಕೊತೀನಿ. ಓಕೆ, ಅದಾದ್ಮೇಲೆ ದಮ್ ಕಟ್ಸೋದು. ಮತ್ತೆ ಹಸಿಮೆಣಸು, ನಿಮಗೆ ಖಾರ ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಹೊಸದಾಗಿ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದಷ್ಟೇ. ಸೊ ವಿಡಿಯೋಸ್ನಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳೋ ರೀತಿ ಅಥವಾ ವಿಡಿಯೋ ಕ್ವಾಲಿಟಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೋತೀನಿ. ಸೊ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಫಾಲೋ ಮಾಡಿ. ನಾನು ಶಾರ್ಟ್ಸ್ ವಿಡಿಯೋನಲ್ಲೂ ಕೂಡ ನಾನು ತುಂಬ ರೆಸಿಪಿನ ಹಾಕಿದ್ದೀನಿ, ನೀವು ನನ್ನ ಚಾನೆಲನ್ನು ಚೆಕ್ ಮಾಡ್ಕೋಬಹುದು. ಇದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ, ಸಾಕು. ಇವಾಗ ಟೊಮೆಟೊ ಆ್ಯಡ್ ಮಾಡ್ತೀನಿ. ನಿಮಗೆ ಹುಳಿ ಜಾಸ್ತಿ ಬೇಡ ಅಂತಿದ್ರೆ, ಯಾಕೆಂದರೆ ಅದಕ್ಕೆ ನಾನು ಲೆಮನ್ ಹಾಕಿದ್ದೆ, ಸೊ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ನನಗೆ ಟೊಮೆಟೊ ಆನಿಯನ್ ಎಲ್ಲ ಇಷ್ಟ, ಸೊ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ. ಟೊಮೆಟೊ ಆ್ಯಡ್ ಮಾಡೋ ಮುಂಚೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ನಾನು ಚಿಕ್ಕದು ಒಂದು ಟೊಮೆಟೊ ತಗೊಂಡಿದ್ದೀನಿ, ಪುಟಾಣಿ ಟೊಮೆಟೊ. ಇಲ್ಲಿ ರೂಮಲ್ಲೆಲ್ಲ ಅಂದರೆ ನೀವು ಫ್ಲ್ಯಾಟಲ್ಲಿರೋರೆಲ್ಲ ಗೊತ್ತೇ ಇರುತ್ತೆ, ಸ್ವಲ್ಪ ಗಾಳಿ ಬೆಳಕು ಎಲ್ಲ ಸ್ವಲ್ಪ ಕಮ್ಮಿನೇ. ಸೊ ಕಿಚನಲ್ಲಿ ತುಂಬ ಹೊತ್ತು ಇದು ಅಡುಗೆ ಮಾಡೋದು ಕಷ್ಟ, ಗಾಳಿ ಬೆಳಕು ಏನೂ ಬರಲ್ಲ. ಈ ಸಮ್ಮರ್ನಲ್ಲಂತೂ ಅಡುಗೆ ಮಾಡೋದು ಅಂದರೆ ತುಂಬಾ ಕಷ್ಟ. ಓಕೆ, ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದನ್ನು ಹಾಕ್ತೀನಿ.
ನಾನು 1 ಅವರ್ಕ್ಕಿಂತ ಜಾಸ್ತಿನೇ ಆಗಿದೆ ಮ್ಯಾರಿನೇಟ್ ಮಾಡಿಟ್ಕೊಂಡು. ನೋಡಿ 1 ಅವರ್ಕ್ಕಿಂತ ಜಾಸ್ತಿ ಆಗಿದೆ. ನೀವು ಇದಕ್ಕೆ ಬೇಕಿದ್ರೆ ನಾನು ಆವಾಗಲೇ ಹೇಳಲಿಕ್ಕೆ ಮರೆತೋಯ್ತು, ಇದಕ್ಕೆ ನೀವು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ಓಕೆ, ಮಿಕ್ಸ್ ಮಾಡೋಣ. ಬೇಯ್ತಾ ಇದೆ. ಇವಾಗ ಈ ಟೈಮ್ನಲ್ಲಿ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೋಬಹುದು. ಮತ್ತೆ ಪುದೀನ ಚಾಪ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬಾಡಿಸ್ತೀನಿ. ಚಿಕನ್ ಇನ್ನೂ ಸ್ವಲ್ಪ ನೀರು ಬಿಡಬೇಕು, ಸೆಮಿ ಗ್ರೇವಿ ಟೈಪ್ ಆಗುತ್ತೆ, ಆವಾಗ ಇದು ರೆಡಿ ಆಗಿದೆ ಅಂತ. ಓಕೆ, ಇದು ಇವಾಗ ರೆಡಿ ಆಗಿದೆ ನೋಡಿ ಚಿಕನ್. ಓಕೆ, ಇವಾಗ ಚಿಕನ್ ಬೆಂದಿದೆ. ಇಷ್ಟು ಸ್ವಲ್ಪ ಬೆಂದರೆ ಸಾಕು, ಇನ್ನು ಮಿಕ್ಕಿದ್ದು ದಮ್ ಮಾಡಿದವಾಗ ಬೇಯುತ್ತೆ. ಸೊ ಆಗಿದೆ, ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದು ಲಾಸ್ಟ್ ಸ್ಟೆಪ್, ಲಾಸ್ಟ್ ಪ್ರೊಸೀಜರ್. ಸ್ಟೆಪ್ ಬೈ ಸ್ಟೆಪ್ ಬಿರಿಯಾನಿನ ಸೆಟ್ ಮಾಡೋದು. ರೈಸು, ಗ್ರೇವಿ, ಆನಿಯನ್, ಪುದೀನ ಮತ್ತು ಕೊರಿಯಾಂಡರ್ ಎಲ್ಲ ರೆಡಿ ಇದೆ. ಹಾಗೆ ತುಪ್ಪ. ಫಸ್ಟ್ ಗ್ರೇವಿ ಹಾಕ್ತೀನಿ. ನೀವು ಇದ್ರ ಮಧ್ಯೆ ನೀವು ಏನು ಕೇಸರಿ ಇರುತ್ತಲ್ವ, ಅದನ್ನು ಹಾಲಿಗೆ ಅಥವಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಕಲರಿಗೆ. ಇಲ್ಲಾಂದರೆ ಫುಡ್ ಕಲರ್ ಹಾಕೋಬೋದು. ನಾನಿಲ್ಲಿ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಬಿಕಾಸ್ ಕೇಸರಿ ಲಾಸ್ಟ್ ಟೈಮ್ ಬಿರಿಯಾನಿ ಮಾಡುವಾಗಲೇ ಖಾಲಿ ಆಗೋಯ್ತು. ಸೊ ಇವಾಗ ಸಿಂಪಲ್ಲಾಗಿ ವಿಡಿಯೋ ಮಾಡೋಕ್ಕೋಸ್ಕರ ಹೇಗೋ ಮತ್ತು ಸ್ವಲ್ಪ ಚಿಕನ್ ಮಾಡ್ತಾ ಇದ್ದೀನಲ್ವ, ಸೊ ತಂದಿಲ್ಲ, ಅದಕ್ಕೆ ನಾನು ಹಾಗೆ ಮಾಡ್ತಾ ಇದ್ದೀನಿ. ಫಸ್ಟು ಗ್ರೇವಿನ ಹಾಕ್ತೀನಿ. ಸ್ವಲ್ಪ ಗ್ರೇವಿ ಹಾಕಿದ್ದೀನಿ, ಇಲ್ಲಾಂದರೆ ನೀವು ಫಸ್ಟ್ ರೈಸು ಹಾಕೋಬೋದು, ಹಾಗೇನಿಲ್ಲ. ಇವಾಗ ಇದ್ರ ಮೇಲ್ಗಡೆ ರೈಸ್ ಹಾಕೋತೀನಿ. ಇದ್ರ ಸೈಡಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಈ ರೀತಿಯಾಗಿ. ಇವಾಗ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಎಷ್ಟು ಬೇಕೋ ಅಷ್ಟು ಹಾಕಿ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಇದರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟು. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು, ಮತ್ತೆ ಅಗೈನ್ ಗ್ರೇವಿ ಆ್ಯಡ್ ಮಾಡಬೇಕು. ಇದೇ ರೀತಿಯಾಗಿ ಖಾಲಿ ಆಗೋ ತನಕ ಇದೇ ಪ್ರೊಸೀಜರ್ ಅಷ್ಟೇ. ಗ್ರೇವಿ, ರೈಸು ಮತ್ತೆ ಮಿಕ್ಕಿದ್ದೆಲ್ಲ ಹಾಕ್ತಾ ಹೋಗೋದು. ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನು, ಇನ್ನೊಂದು ಕೈಯಲ್ಲಿ ಕುಕ್ಕಿಂಗು. ಇವಾಗ ರೈಸ್ ಹಾಕ್ತೀನಿ. ಇದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಆಯಿತು. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ತೀನಿ, ಆದಮೇಲೆ ನಾನು ತೋರಿಸ್ತೀನಿ ಹೇಗಿದೆ ಅಂತ. ರೈಸು, ಗ್ರೇವಿ, ತುಪ್ಪ, ಆಮೇಲೆ ಇದೆರಡು. ಓಕೆ, ಅದು ರೆಡಿ ಆಗಿದೆ. ಒಂದು 5 to 10 ಮಿನಿಟ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಪ್ಯಾನ್ನ ಇಟ್ಕೋಬೇಕು. ಅದು ಸ್ವಲ್ಪ ಬಿಸಿ ಆದ್ಮೇಲೆ ಆ ರೆಡಿ ಮಾಡ್ಕೊಂಡಿರೋ ಪಾತ್ರೆನ ಇದ್ರ ಮೇಲಿಟ್ಟು ದಮ್ ಕಟ್ಸ್ಬೇಕು. ಓಕೆ, ಗಾರ್ನಿಷಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ಕಾಣಿಸ್ತಿದೆ. ನಾನು ಸುಮ್ಮನೆ ಜಸ್ಟ್ ಟೊಮೆಟೊ ಕ್ಯಾಶ್ಯೂನೆಲ್ಲ ಇಟ್ಬಿಟ್ಟಿದ್ದೇನೆ ಅಷ್ಟೇ. ಈ ಪ್ಯಾನ್ ಮೇಲೆ ಪ್ಲೇಸ್ ಮಾಡಬೇಕು. ಇವಾಗ ಕ್ಲೋಸ್ ಮಾಡಬೇಕು. ಕಂಪ್ಲೀಟಾಗಿ ಯಾಕೆ ಕ್ಲೋಸ್ ಆಗುತ್ತೆ, ಕಂಪ್ಲೀಟಾಗಿ ಯಾಕೆ ಕ್ಲೋಸ್ ಆಗುತ್ತೆ ಅದು ಇಡಬೇಕು. ಮೇಲೆ ಭಾರವಾದೇನಾದರೂ ಇಡಬೇಕು. ಸೊ ನಾನು ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಸೊ ಭಾರವಾದ ಪಾತ್ರೆ ಇಟ್ಟಿದ್ದೀನಿ. ಇದನ್ನ 15 to 20 ಮಿನಿಟ್ಸ್ ದಮ್ ಮಾಡಬೇಕು. ದಮ್ ಕಟ್ಸಿದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, 15 to 20 ಮಿನಿಟ್ಸ್ ಓಪನ್ ಮಾಡ್ತೀನಿ ನೋಡಿ.
ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದರೆ ನೀವು ನಂಬಲ್ಲ, ಬಟ್ ನೀವೇ ಖುದ್ದಾಗಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕನ್ ಗ್ರೇವಿ ಮಾಡಿಲ್ಲ, ನಾನು ರಾಯ್ತ ಮಾಡಿದ್ದೆ. ನಿಜ ಹೇಳಬೇಕು ಅಂದರೆ ಒಂದು ಸತಿ ಓಪನ್ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡಿದ್ದು, ಯಾಕೆಂದರೆ ಹಸ್ಬೆಂಡ್ ಊಟಕ್ಕೆ ಬಂದಿದ್ದರು. ಆ್ಯಂಡ್ ನಾನು ಪ್ಯಾನ್ ಚೇಂಜ್ ಮಾಡಿದೆ. ಆ ಪ್ಯಾನು ಇದಕ್ಕೆ ಸೆಟ್ ಆಗ್ತಿರ್ಲಿಲ್ಲ, ಸೊ ನಾನು ಕಾವಲಿ ಇಟ್ಟಿದ್ದೆ. ನಾವು ನೋಡಿ ಕಾವಲಿ ಇಟ್ಟಿದ್ದೆ, ದೋಸೆ ಮಾಡ್ತೀವಲ್ಲ ಅದು ದೋಸೆ ಹೆಂಚಿಟ್ಟಿದ್ದೆ, ಅದು ಕರೆಕ್ಟ್ ಫಿಟ್ ಆಗ್ತಿತ್ತು. ಸ್ಮೆಲ್ಲಿಗೆ ಹಸು ಜಾಸ್ತಿ ಆಗ್ತಿದೆ ನನಗಂತೂ. ನೋಡಿ, ಇದು ಇವತ್ತು ನನ್ನ ಲಂಚ್. ಚಿಕನ್ ಬಿರಿಯಾನಿ ನಾನು ಮಾಡೋ ಮೆಥಡ್ ಇದು. ಹಸ್ಬೆಂಡ್ ಊಟಕ್ಕೆ ಬಂದಾಗ ಅಷ್ಟೊಂದು ದಮ್ ಆಗಿರಲಿಲ್ಲ ಇದು, ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ, ಎಲ್ಲದು ಸರಿಯಾಗಿ ಹೊಂದ್ಕೊಂಡಿದೆ. ಓಕೆ, ಲೇಟ್ ಮಾಡೋಕ್ಕಾಗಲ್ಲ, ಊಟ ಮಾಡಬೇಕು. ಆನಿಯನ್ ನನ್ನ ಫೇವ್ರೇಟ್. ನಾನ್ ವೆಜ್ ಇದ್ದಾಗ ಆನಿಯನ್ ಬೇಕೇ ಬೇಕು, ಇಲ್ಲಾಂದರೆ ಊಟ ಕಂಪ್ಲೀಟ್ ಅನಿಸಲ್ಲ. ಸೊ ಇದು ನನ್ನ ಇವತ್ತಿನ ರೆಸಿಪಿ, ಚಿಕನ್ ಬಿರಿಯಾನಿ ಆಗಿತ್ತು. ನಿಮಗೆ ಈ ವಿಡಿಯೋಸ್ ರೆಸಿಪೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಅವ್ರಿಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.